ಭುಗಿಲೆದ ಸ್ಲಂ ನಿವಾಸಿಗಳು. ವಾಸಕ್ಕೆ ಮನೆ ಸಿಗದ ಸ್ಲಂ ನಿವಾಸಿಗಳಿಂದ ಕಣ್ಣೀರು. ಹೌದು, ಯಾದಗಿರಿಯಲ್ಲಿ ಶೆಡ್ನಲ್ಲಿ ಸ್ಲಂ ನಿವಾಸಿಗಳ ನರಕ ಯಾತನೆಯ ಬದುಕು ಸಾಗಿಸುವಂತಾಗಿದೆ. ಯಾದಗಿರಿ ನಗರದ ಮದನ್ಪುರ ಬಡಾವಣೆಯಲ್ಲಿ ಸ್ಲಂ ನಿವಾಸಿಗಳ ವಾಸ. ಸರ್ಕಾರಿ ಜಾಗದಲ್ಲಿ 60 ವರ್ಷಗಳಿಂದ ಶೆಡ್ನಲ್ಲಿ ವಾಸ ಮಾಡ್ತಿರುವ ಜನಕ್ಕಿಲ್ಲ ಮನೆ, ನಿವೇಶನ ಹಾಗೂ ಮನೆ ಸೌಲಭ್ಯ ಕಲ್ಪಿಸುವಂತೆ ಮಹಿಳೆಯರು ಆಗ್ರಹಿಸಿದ್ದಾರೆ. ಕೋಗಿಲು ಬಡಾವಣೆ ಸಂತ್ರಸ್ತರಿಗೆ ಮಾನವೀಯತೆಯ ಆಧಾರದ ಮೇಲೆ ಸರ್ಕಾರದ ಮನೆ ಇದೆ. ಇಲ್ಲಿಯೇ ಹುಟ್ಟಿ ಇಲ್ಲಿಯೇ ಬೆಳೆದ ನಮಗೆ ವಿತರಣೆಯಾಗದ ಮನೆಗಳು. ಆದ್ರೆ ರಾಜ್ಯ ಸರ್ಕಾರ ಬೇರೆ ರಾಜ್ಯದವರಿಗೆ ಮನೆ ನೀಡ್ತಾ ಇರುವುದು ಖಂಡನೀಯ ಅಂತ ಹೇಳಿದ್ದಾರೆ. ಯಾದಗಿರಿಯ ಸ್ಲಂ ನಿವಾಸಿಗಳಿಗೆ ಹಕ್ಕುಪತ್ರ ನೀಡಿ ಮನೆ ಸೌಲಭ್ಯ ಕಲ್ಪಿಸದ ಸರ್ಕಾರ ಕೋಗಿಲು ಸಂತ್ರಸ್ತರಿಗೆ ಮನೆ ನೀಡಲು ಮುಂದಾಗಿದೆ. ಸ್ಲಂ ನಿವಾಸಿಗಳಿಗೆ ಮನೆ ನೀಡದಕ್ಕೆ ಸ್ಲಂ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಸರ್ಕಾರ ಹಾಗೂ ಖಾಸಗಿ ಜಾಗದ ವಿಚಾರವಾಗಿ ವಿವಾದ ಭುಗಿಲೆದಿದೆ. ಸರ್ಕಾರದ ನಿವೇಶನ ಹಾಗೂ ಸೂರಿನ ಸೌಲಭ್ಯ ಕಲ್ಪಿಸುವಂತೆ ಆಗ್ರಹಿಸಲಾಗಿದೆ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಯಾದಗಿರಿ. ಕೆಬಿ ಬಿಲ್ ಅವ ಏನ್ರಿ, ₹2 ಟ್ಯಾಕ್ಸ್ ಪೇಪರ್ ಅವ. ನಾವಂತ್ರ ದಾಖಲೆಗಳಾವ ನಮ್ಮಲ್ಲಿ, ಸುಳ್ಳು ಅಂತ ಹೇಳ್ತಾ ಇಲ್ಲ. ಬೇಕಾದ್ರೆ ಬಂದು ಮನಿ ಬೇಕ್ರಿ. 4 ವರ್ಷದಿಂದ ನಡೆಕತ್ತದ್ರಿ ಇದು. ತೆಗೆಯೋದು, ಬಿಸಾಕೋದು, ಕುಂದ್ರಸೋದು, ಎದುರಿಸೋದು. ಎಲ್ಲಿ ಆಫೀಸ್ಗಳಿಗೆ ಹೋದ್ರೂ ನಮ್ದು ಏನು ಯಾರು ಕೇರ್ ಮಾಡಲ್ಲ. ನಮ್ದು ಏನು ಪೇಪರ್ಗಳು ಇದ್ರು ನಮ್ದೆಲ್ಲ ತೆಗೆದು ಬಿಡಕತ್ತಾರ. ಯಾರ್ಯಾದ್ರೆ ನಮ್ಗೆ ಎದಕ್ ಕೊಡವಲ್ರು. DC ಬಲ್ಲಿ ಹೋದ್ರು DC ಕೇರ್ ಮಾಡಲ್ಲ, ಮುನ್ಸಿಪಾಲಿಟಿ ಕೇರ್ ಮಾಡಲ್ಲ, ತಹಸೀಲ್ದಾರ್ಗೆ ಹೋದ್ರು ತಹಸೀಲ್ದಾರ್ ಬೇರೆ ಬೇರೆ ಕಡೆಗೂ ಎಲ್ಲೆಲ್ಲೋ ಬಂದವ್ರಿಗೆ ಅವ್ರಿಗೆ ಒಂದು ವರ್ಷ 6 ತಿಂಗಳಿಗೆ ಮನೆ ಮಾಡಿ ಕೊಡಬೇಕು. ಒಂದು ವರ್ಷ ಅಲ್ಲಿ DC ಯಾರು ಕೇರ್ ಮಾಡಿಲ್ಲ. ಯಾರು ಬಂದು ಇವತ್ತು ಏನು ರಾಜ್ಯ ಸರ್ಕಾರ ಬೆಂಗಳೂರು ನಗರದ ಯಲಹಂಕದ ಕೋಗಿಲು ಬಡಾವಣೆಯಲ್ಲಿ ಏನು ಹೊರ ರಾಜ್ಯ ಹೊರ ದೇಶದಿಂದ ಬಂದು ಅಕ್ರಮವಾಗಿ ನೆಲೆಸಿರುವಂಥವ್ರಿಗೆ 4-5 ವರ್ಷನೂ ಆಗಿಲ್ಲ. ಅಂಥವರಿಗೆ ಅಲ್ಲಿಂದ ತೆರವು ಮಾಡಿದ್ದಲ್ಲದೆ ಅವ್ರಿಗೆ ಮನೆ ಕಟ್ಟಿಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಯಾದಗಿರಿಯಲ್ಲಿ ಈ ಮದನ್ಪುರ್ ಶಾಸ್ತ್ರಿನಗರ ಬಡಾವಣೆಯಲ್ಲಿ ಸುಮಾರು 42 ಕುಟುಂಬಗಳು ಹೈಕೋರ್ಟ್ವರೆಗೂ ಹೋಗಿ ಹೋರಾಟ ಮಾಡಿದಂಥ ಏನು ಕುಟುಂಬಗಳಿದ್ದಾವೆ, ಇವರು ಸುಮಾರು 70 ವರ್ಷಗಳಿಗಿಂತ ಹೆಚ್ಚು ವರ್ಷದಿಂದ ಇಲ್ಲೇ ಜೀವನ ನಡೆಸ್ತಾ ಇದ್ದಾರೆ, ನಡೆಸ್ಕೊಂಡು ಬಂದಿದ್ದಾರೆ. ಇವರ ಧ್ವನಿಯನ್ನು ಕಳೆದ 40 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಇವರ ಕಷ್ಟ ಏನು ಅಂತೇಳಿ ಇವತ್ತಿವರೆಗೂ ಕೇಳಿಲ್ಲ. ಆದರೆ 4-5 ವರ್ಷದ ಹಿಂದೆ ಬಂದು ಇದ್ದಂಥವ್ರಿಗೆ ಇವರು ಪರಿಹಾರ ಕೊಡ್ತಾರೆ, ಮನೆ ಕೊಡ್ತಾರೆ ಅಂತಂದರೆ ನಾಚಿಕೆ ಆಗಬೇಕು. ನೀವು ಎಲ್ಲೋ ಕೇರಳದ ವಯನಾಡಿನಲ್ಲಿ ಮನೆ ಬಿದ್ದರೆ ಅವ್ರಿಗೆ ಪರಿಹಾರ ಕೊಡ್ತೀರಿ, ಮನೆ ಕೊಡ್ತೀರಿ. ನಿಮ್ಮ ಜನ್ಮಕ್ಕಿಷ್ಟು ನಾಚಿಕೆ ಆಗಬೇಕು. ಸ್ವಲ್ಪನಾದರೂ ಅರಿವಿದೆಯಾ? ನಿಮಗೆ ಓಟ್ ಹಾಕಿದಂಥ ಜನರಿಗೆ ನ್ಯಾಯ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ನಿಮಗೆ. ಭಾಳ ವರ್ಷದಿಂದ ಇದ್ದೀವಿ ಸರ್ ನಾವು ಇಲ್ಲಿ. ಏನಿಲ್ಲ ಅಂದ್ರೆ 50, 60, 70 ವರ್ಷದಿಂದ ಇದ್ದೀವಿ ಇಲ್ಲಿ. ಅಂದರೆ ನಮ್ಗೆ ಯಾರು ಬಂದು ಕೇರ್ ಮಾಡ್ತಾ ಇಲ್ಲ, ಯಾರು ಬಂದು ಕೇಳ್ತಾ ಇಲ್ಲ. ಮಳೆ, ಚಳಿ, ಹುಳ ಹುಟ್ಟಿ ಎಲ್ಲ ಒಂದು ಬರ್ತಿರ್ತಾವೆ ಸರ್. ರಾತ್ರಿ ಹಗಲೇನು ನಾವು ಹಿಂಗೆ ಕುಂದಿರ್ತೀವಿ ರೀ ಸರ್, ನಿದ್ದೆ ಇರ್ಲಾರ್ದಂಗೆ. ಸಣ್ಣ ಮಕ್ಕಳಿಗೆ ಜ್ವರ ಬರ್ತಾವ, ಆರಾಮ್ ತಪ್ತದ. ಈಗ ವಯಸ್ಸಾದವ್ರಿಗೆ ಹಂಗೆ ಮಳೆಯಾಗ ತೊಯ್ದು ಚಳಿಯಾಗ ತೊಯ್ದು ಸತ್ತು ಬಿಟ್ರ ಭಾಳಷ್ಟು ಮಂದಿ. ಈಗ ಅಂದರೆ ಯಾರು ನಮಗೂ ಕೇರ್ ಮಾಡ್ತಾ ಇಲ್ಲ ಸರ್. ನಮಗೆ ಮನೆ ಕಟ್ಟಿ ಕೊಡಬೇಕು ಅಂತ ಬೇರೆ ದೇಶದವ್ರಿಗೆ ಬೆಂಗಳೂರಲ್ಲಿ ಅವ್ರಿಗೆ ಜಾಗ ಕೊಟ್ಟು ಮನೆ ಕಟ್ಟಿ ಕೊಡಕತ್ತಾರ ಸರ್. ನಮ್ಗೆ ಅದಕ್ಕೆ ಜಾಗ ಕೊಡೋವಲ್ರು, ಮನೆ ಕಟ್ಟಿ ಕೊಡೋವಲ್ರು. ನಮಗೂ ನ್ಯಾಯ ಬೇಕು ಇಲ್ಲ ಸರ್. ನಾವು ಮನುಷ್ಯರಿದ್ದೀವಿ ಸರ್, ಏನು ಜನವರ್ಗಳು ಇದ್ದೀವಿ. ನೀವೆಲ್ಲ ಅಧಿಕಾರಿಗಳಿಗೆ ಕೇಳಿರಿ? ಎಲ್ಲ ಅಧಿಕಾರಿಗಳಿಗೆ ಕೇಳಿವಿ ಸರ್. ಅಂದರೆ ಅಧಿಕಾರಿಗಳು ಕೇರ್ ಮಾಡ್ತಿಲ್ಲ ನಮ್ಗೆ. ಇಲ್ಲ ನಿಮ್ಗೆ ಅಲ್ಲಿ ಕೊಟ್ಟಿವಿ, ಇಲ್ಲಿ ಕೊಟ್ಟಿವಿ. ಆಮೇಲೆ ನಿಮ್ಮ ಕೋರ್ಟ್ನಾಗ ಅದ. DC ಕೇಳಿದ್ರೆ ನಿಮ್ಮ ಕೋರ್ಟ್ ಅದ, ಕೋರ್ಟಿಗೆ ಹೋಗ್ರಿ ಕೇಳಕ್ಕೆ. 1 ವರ್ಷ ಸ್ಟ್ರೈಕ್ ಮಾಡಿ ಕುಂತೀರಿ ಸರ್. ಒಬ್ಬರು ಬಂದು ನಮ್ಗೆ ನ್ಯಾಯ ಯಾರು ಕೇಳಿಲ್ಲ. ನೀವು ಎದಕ್ಕೆ ಕುಂತೀರಿ ಇಲ್ಲಿ ಅಂತ ಕೇಳಿಲ್ಲ ರೀ. ನಾವು ಮಾಡಿ ಉಣ ಜನ